ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾಗ್ಯ ಮುಂದೆ ಆದಿ ಪ್ರಪೋಸ್ ಮಾಡ್ತಿದ್ರೆ, ಆದರೆ ಅತ್ತ ಕಡೆ ಭಾಗ್ಯ ಮೆಚ್ಚುವಾದ ಪತಿದೇವ ತಾಂಡವ್ನ ಪ್ರಾಣ ಅಪಾಯಕ್ಕೆ ಸಿಕ್ಕಾಕೊಂಡಿದೆ. ಹಾಗಿದ್ರೆ ಏನಾಗುತ್ತೆ, ಭಾಗ್ಯ ಏನು ಮಾಡ್ಬೋದು ವಿಷಯ ಗೊತ್ತಾದ್ರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯ ಕಾಮತವ್ರನ್ನ ಭೇಟಿ ಮಾಡಿದಾಗ ಕಾಮತವರು ಭಾಗ್ಯಗೆ ಆದಿಯನ್ನು ಮದುವೆಗೆ ಉಪ್ಸಮ, ಆದಿ ಮದುವೆ ಆದರೆ ಅಷ್ಟೇ ನಾನು ನೆಮ್ಮದಿಯಿಂದ ಪ್ರಾಣ ಬಿಡ್ಬೋದು, ಆದಿ ಈ ರೀತಿ ಒಂಟಿಯಾಗಿರೋದು ನಮಗೆ ಇಷ್ಟ ಆಗೋದಿಲ್ಲ. ಎಷ್ಟು ಬಾರಿ ಮಾತನಾಡಿದ್ದೇವೆ, ಬಟ್ ಅವನು ಯಾವುದೇ ಕಾರಣಕ್ಕೂ ನಮ್ಮ ಮಾತಿಗೆ ಒಪ್ತಿಲ್ಲ. ಆದರೆ ಇತ್ತೀಚೆಗೆ ಅವನು ನಿನ್ನ ಮಾತನ್ನು ತುಂಬ ಚೆನ್ನಾಗಿ ಕೇಳ್ತಾನೆ, ಹಾಗಾಗಿ ನೀನು ಮಾತಾಡಿದ್ರೆ ಅವನು ಮದುವೆಗೆ ಒಪ್ಕೋಬಹುದೇನು ಅಂತ ಹೇಳಿ ಇಲ್ಲಿ ಕಾಮತವರು ಭಾಗ್ಯ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಆಯಿತು ನಾನು ಮಾತಾಡಿ ನೋಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಹಾಗಾಗಿ ಇಲ್ಲಿ ಭಾಗ್ಯ ಮನೆಗೆ ಬರ್ತಿದ್ದಾಗೆ ಆದಿನ ನೋಡಿದೆ ಮುಜುಗರಕ್ಕೆ ಒಳಗಾಗ್ತಿದ್ದಾರೆ. ಬಟ್ ಅದನ್ನು ಕುಸುಮ ಮತ್ತು ಆದಿ ತಪ್ಪು ತಿಳ್ಕೊತಿದ್ದಾರೆ. ಭಾಗ್ಯಗೂ ಕೂಡ ಪ್ರೀತಿ ಆಗಿದೆ, ಅದನ್ನು ಹೇಳಬೇಕು ಅಂತ ಮುಜುಗರ ಮಾಡ್ಕೊತಿದ್ದಾಳೆ ಅಂತ. ಆದರೆ ಅಲ್ಲಿ ನಿಜಕ್ಕೂ ಕೂಡ ಭಾಗ್ಯ ಆದಿ ಮದುವೆ ವಿಷಯ ಮಾತಾಡಬೇಕು ಅಂತ ಏನೋ ಅಂದ್ಕೊಂಡಿದ್ದಾರೆ, ಬಟ್ ತನ್ನ ಮತ್ತು ಆದಿ ಮದುವೆ ವಿಷಯ ಅಲ್ಲ. ಆದರೆ ಇಲ್ಲಿ ಕುಸುಮರು ಆದಿ ಮನಸ್ಸಲ್ಲಿ ಆದಿ ಒಂದು ಭಾವನೆಯನ್ನು ಹುಟ್ಟಾಕ್ತಿದ್ದಾರೆ. ಇದರ ನಡುವೆ ತಾಂಡವ್ ಮನೆಗೆ ಬರ್ತಾರೆ. ಬಿಕಾಸ್ ಅವರು ಒಂದು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಕಾಮತ್ ಅವ್ರ ಕೈಗೆ ಸಿಕ್ಬಿಟ್ಟಿದ್ದಾರೆ. ಬಟ್ ಆ ಒಂದು ಫೇಕ್ ಡಾಕ್ಯುಮೆಂಟ್ಸ್ ರಿಯಲ್ ಡಾಕ್ಯುಮೆಂಟ್ಸ್ ಆಗಿ ತಯಾರು ಮಾಡಬೇಕು ಅಂದರೆ ಕುಸುಮವ್ರ ಹೆಲ್ಪ್ ಬೇಕಾಗುತ್ತೆ. ಅದೇ ಕಾರಣಕ್ಕೆ ತಾಂಡವ್ ಮನೆಗೆ ಬಂದು ಅಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ಅಮ್ಮ ಅಂತೂ ಖಂಡಿತವಾಗ್ಲೂ ತಾಂಡವ್ ಜೊತೆ ಹೋಗೋದಕ್ಕೆ ಇಷ್ಟಪಟ್ಟಿರಲಿಲ್ಲ. ಬಟ್ ಆದಿ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಕುಸುಮವರು ತಾಂಡವ್ ಜೊತೆ ಬಂದದ್ದು. ಇತ್ತ ಕಡೆ ತಾಂಡವ್ ಅಮ್ಮ ನಿನ್ನ ಮಗ ರಾಜನ್ ಥರ ಇರಬೇಕು ಅಂತ ಅನ್ಕೋತದೆ, ಆದರೆ ನಾನು ಒಂದು ಎಡ್ವರ್ಟ್ ಮಾಡಿಬಿಟ್ಟಿದ್ದೇನೆ, ಫೋರ್ಜರಿ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಮನೆ ಮಾರಾಟಕ್ಕೆ ಹೋಗಿದೆ, ಅದು ಈಗ ಸಿಕ್ಬಿರ್ತದೆ. ಹಾಗಾಗಿ ನಾನು ಜೈಲಿಗೆ ಹೋಗಬೇಕಾಗತ್ತಮ್ಮ, ಪ್ಲೀಸ್ ಅಮ್ಮ ನೀನು ಈ ಒಂದು ಪೇಪರ್ಗೆ ಸೈನ್ ಹಾಕಿದ್ರೆ ನಿನ್ನ ಮಗ ಬಚಾವ ಆಗ್ತಾನಮ್ಮ ಅಂತ ತಾಂಡವ್ ಕೇಳ್ಕೊಂಡಾಗ ಕುಸುಮವರು ಸಿಡಿದು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತ ಹೇಳಿ. ಆದರೆ ತಾಂಡವ್ ಕಾಲು ಇಟ್ಕೊಂಡು ಬೆಳ್ಕೋತಾರೆ, ನಿನ್ನ ಮುತ್ತಿನಂಥ ಮಗ ನಿಜವಾಗ್ಲೂ ಮುದ್ದೆ ಮುರಿಯೋಕೆ ಜೈಲಿಗೆ ಹೋಗಬೇಕಾಗತ್ತೆ, ಅವನು ಮುದ್ದೆ ಮುರಿತಾ ಕೂರಬೇಕಾಗತ್ತೆ, ದಯವಿಟ್ಟು ಅಮ್ಮ ಅರ್ಥ ಮಾಡ್ಕೋ ಅಂತ. ಆಗ ಇಲ್ಲಿ ಕುಸುಮರು ಸರಿ ಆಯಿತು ಅಂತ ಹೇಳಿ ಸೈನ್ ಹಾಕೋಕೆ ಹೋಗ್ತಾರೆ. ತಾಂಡವ್ಗೆ ಫುಲ್ ಖುಷಿ ಆಗಿಬಿಡತ್ತಾ, ಅಮ್ಮ ಸೈನ್ ಹಾಕ್ತಿದ್ದಾರೆ ಅಂತ. ಬಟ್ ತಾಂಡವ್ ಎಂಥವನು ಅಂತ ಕುಸುಮರು ಗೊತ್ತಿಲ್ವಾ, ಹಾಗಾಗಿ ಅವನು ಎಂಥ ಡ್ರಾಮಾ ಮಾಡ್ತಾನೆ ಅಂತ ನೋಡಬೇಕು ಅಂತಲೇ ಸೈನ್ ಹಾಕ್ತೀನಿ ಅಂತ ಹೇಳಿದ್ರು. ನಂತರ ಯಾವುದೇ ಕಾರಣಕ್ಕೂ ಇದಕ್ಕೆ ಸೈನ್ ಹಾಕೋದಿಲ್ಲ, ಜೈಲಿಗೆ ಹೋದರೆ ಜೈಲಿಗೆ ಹೋಗಿ ಕೂತ್ಕೋ, ನಿನಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನೀನು ಯಾವ ಒಂದು ಕ್ಷಣ ಮಕ್ಕಳು ಹೆಂಡತಿನ ಮನೆಯಿಂದ ಹೊರಗಡೆ ಹಾಕಿದ್ಯೋ ಅವತ್ತೇ ನಮ್ಮ ಸಂಬಂಧ ಮುರಿದು ಹೋಯಿತು ಅಂತ ಹೇಳಿದ್ದು ಮನೆಗೆ ಹೊರಟು ಬಂದೇ ಬಿಡ್ತಾರೆ. ಇತ್ತ ಕಡೆ ಭಾಗ್ಯ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಆದಿ ಹತ್ರ ಹೇಳಿರ್ತಾರೆ. ಬಟ್ ಆದಿ ಕೂಡ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿರ್ತಾರೆ, ಬಟ್ ಸಮಯ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಕುಸುಮರು ಬರ್ತಿದ್ದಾಗೇ ಇಲ್ಲಿ ಆದಿ ಭಾಗ್ಯವರು ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು ಅಂದಾಗ, ಹಾಗಿದ್ರೆ ಅವಳು ತನ್ನ ಮನಸ್ಸಿನ ಮಾತನ್ನು ನಿನ್ನ ಹತ್ರ ಹೇಳಬೇಕು ಅಂದ್ಕೊಂಡಿದ್ದಾಳೆ. ಅದೇ ರೀತಿ ಇವತ್ತು ನೀನು ಅವಳು ಹೊರಗಡೆ ಹೋಗಿ ನಿಮ್ಮ ಮನಸ್ಸಿನ ಮಾತನ್ನು ಮಾತಾಡ್ಕೊಂಬಿಡಿ, ಅದಕ್ಕೆ ನಾನು ಅರೇಂಜ್ ಮಾಡ್ತೀನಿ ಅಂತ ಕುಸುಮವರು ಹೇಳ್ತಾರೆ. ನಂತರ ಆದಿ ಮನೆಗೆ ಬರ್ತಿದ್ದಾಗೆ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ. ಅದನ್ನು ನೋಡಿದೆ ಕಾಮತ್ ಅವ್ರಿಗೆ ಅನಿಸುತ್ತೆ ಖಂಡಿತ ಭಾಗ್ಯ ಮಾತಾಡಬೇಕು, ಆದಿ ಮದುವೆಗೆ ಒಪ್ಕೊಂಡಿರ್ಬೇಕು, ಬಟ್ ನಮ್ಮ ಹತ್ರ ಹೇಳೋದಕ್ಕೆ ಮುಜುಗರ ಪಡ್ತಿರ್ಬೇಕು ಅಂತ. ಅದೇ ಕಾರಣಕ್ಕೆ ಭಾಗ್ಯ ಹತ್ರ ಕಾಲ್ ಮಾಡಿ ಕೇಳ್ತಾರೆ. ಬಟ್ ಭಾಗ್ಯ ಇನ್ನೂ ಕೂಡ ಮಾತಾಡಿಲ್ಲ ಮಾವ, ಮಾತಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಯಾಕೆ ಅವನು ಚಡುಪಡಿಸ್ತಿದ್ದಾನೆ ಅಂತ ಹೇಳಿ ಅನ್ಕೋತಾರೆ ಆದಿಯವರು. ತದನಂತರ ಇಲ್ಲಿ ಆದಿ ಕೂಡ ಕುಸುಮವ್ರ ಹತ್ರ ಕಾಲ್ ಮಾಡಿ ನನಗೆ ಭಾಗ್ಯವರು ಏನು ಮಾತಾಡಬೇಕು ಅಂದ್ಕೊಂಡಿದ್ದಾರೋ ಅಂತಲೇ ಗಾಬರಿ ಆಗ್ತದೆ, ಏನಾದರೂ ನನ್ನ ಮನಸ್ಸಿನ ಮಾತು ಗೊತ್ತಾಗಿ ನನಗೆ ಅಂಥ ಭಾವನೆ ಇಲ್ಲ, ದಯವಿಟ್ಟು ಆ ರೀತಿ ಯೋಚನೆ ಮಾಡಬೇಡಿ ಅಂತ ಹೇಳೋದಕ್ಕೇನಾದರೂ ಮಾತಾಡಬೇಕು ಅಂದ್ಕೊಂಡ್ರೆ ಅಂತ ಅನ್ನಿಸ್ತದೆ ಅಂತ ಆದಿ ಕುಸುಮವ್ರ ಹತ್ರ ಹೇಳಿದಾಗ, ಇಲ್ಲಿ ಕುಸುಮವರು ಆ ರೀತಿ ಏನೂ ಇಲ್ಲ, ಸುಮ್ಮನೆ ನೀನೇನೇನೋ ಯೋಚನೆ ಮಾಡಬೇಡ, ನೀವಿಬ್ಬರು ಹೋಗಿ ಇವತ್ತು ಮಾತಾಡ್ಕೊಡಿ, ನಾನು ಆ ಒಂದು ಸಂದರ್ಭ ಕ್ರಿಯೇಟ್ ಮಾಡ್ತೀನಿ, ನೀನು ಮನೆಗೆ ಬಂದು ಭಾಗ್ಯನ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿ ಕುಸುಮವ್ರು ಹೇಳ್ಕೊಡ್ತಾರೆ. ನಂತರ ಭಾಗ್ಯ ಹತ್ರ ಬಂದಿದ್ದೆ, ನೋಡು ಭಾಗ್ಯ ನೀನು ಬೇಗ ರೆಡಿ ಆಗಬೇಕು, ಆದಿ ಕಾಲ್ ಮಾಡಿದ, ಯಾವುದೋ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆಯಂತೆ, ಪ್ರತಿದಿನ ಆ ಫುಡ್ಡನ್ನು ಡೆಲಿವರಿ ಮಾಡೋದಂತೆ ಅಂತ ಹೇಳಿದಾಗ, ಹೌದಾ ಸರಿ ಆಯಿತು ಮೀಟಿಂಗ್ಗೆ ಹೋಗ್ತೀನಿ ಅಂತಾರೆ. ಈ ಒಂದು ಡ್ರೆಸ್ಸಲ್ಲಿ ಹೋಗ್ತೆ, ಇಂಥ ಸಾರಿಲೆಲ್ಲ ಹೋಗಬೇಡ, ಅದು ದೊಡ್ಡ ಶ್ರೀಮಂತರು, ಅಂಥವ್ರ ಮುಂದೆ ನೀನು ನಿನ್ನ ಗತ್ತಲ್ಲಿ ಹೋಗಬೇಕಲ್ವ, ನಿನ್ನ ಒಂದು ಸ್ಟ್ಯಾಂಡರ್ಡ್ನ ಉಳಿಸ್ಕೋಬೇಕಲ್ವ, ರೇಷ್ಮೆ ಸೀರೆ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಜೀವಲಿ ಹಾಕ್ಕೊಂಡು ಬಾ ಅಂತ ಹೇಳ್ತಾರೆ. ಭಾಗ್ಯಕ್ಕೆ ಇಷ್ಟ ಇಲ್ಲ ಅಂದರೂ ಅತ್ತೆ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಭಾಗ್ಯ ಕೂಡ ರೆಡಿಯಾಗಿ ಬರ್ತಾರೆ. ಆ ಕಡೆ ಆದಿ ಕೂಡ ರೆಡಿ ಆಗ್ತಿದ್ದಾರೆ. ಅದನ್ನು ನೋಡಿದೆ ಕಾಮತ್ ಅವ್ರಿಗೆ ಅನುಮಾನ ಬರುತ್ತೆ, ಏನಿದು ಆದಿ ಯಾವತ್ತೂ ಕೂಡ ಈ ರೀತಿ ಬಿಹೇವ್ ಮಾಡ್ತವನಲ್ವಲ್ಲ, ಅಂಥದ್ರಲ್ಲಿ ಇವತ್ತು ಯಾಕೆ ಈ ರೀತಿ ನಡ್ಕೋತಿದ್ದಾನೆ ಅಂತ ಅಚ್ಚರಿ ಆಗುತ್ತೆ. ತದನಂತರ ಭಾಗ್ಯಗೆ ಗೊತ್ತಿರಬಹುದೇನೋ ಅಂತ ಹೇಳಿ ಭಾಗ್ಯಗೆ ಕಾಲ್ ಮಾಡಿ ಕೇಳ್ತಾರೆ. ಆಗ ಭಾಗ್ಯ ನಾನು ಮತ್ತು ಆದಿಯವರು ಹೊರಗಡೆ ಹೋಗ್ತಿದ್ವಿ ಅಂದಾಗ, ಹೌದಾ ಹಾಗಿದ್ರೆ ಇವತ್ತು ಮಾತಾಡ್ಬಿಡಮ್ಮ ಅವನ ಜೊತೆ ಅಂದಾಗ, ಖಂಡಿತ ಮಾವ ನೀವೇನು ಯೋಚನೆ ಮಾಡಿಬಿಡಿ, ಖಂಡಿತವಾಗ್ಲೂ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ತದನಂತರ ಇತ್ತ ಕಡೆ ಕುಸುಮವರು ತನ್ನ ಸೊಸೆಯನ್ನು ನೋಡಿದ್ದೆ ದೃಷ್ಟಿ ತೆಗಿತಾರೆ, ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ. ನಂತರ ಈ ಕಡೆ ಆದಿ ಕೂಡ ಬರ್ತಾರೆ. ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಆ ಒಂದು
ಮಾತನ್ನು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಈ ಕಡೆ ಹೊರಗಡೆ ಹೋಗ್ತಿದ್ದಾರೆ. ಬಟ್ ಇಲ್ಲಿ ಭಾಗ್ಯ ಅಂದ್ಕೊಂಡಿರೋದು ಯಾವುದೋ ಮೀಟಿಂಗ್ ಹೋಗ್ತಿದ್ದೀವಿ ಅಂತ. ಬಟ್ ಮನಸ್ಸಲ್ಲಿದೆ ಆದಿ ಹತ್ರ ಮಾತಾಡಬೇಕು ಅಂತ. ಈ ಕಡೆ ಆದಿ ಹೋಗ್ತಿರೋದು ಭಾಗ್ಯ ಕರ್ಕೊಂಡು ಅವರ ಆಸೆಯಂತೆ ಬೆಟ್ಟದ ತುದಿಗೆ ಕರ್ಕೊಂಡು ಹೋಗಬೇಕು, ಜೊತೆಗೆ ನನ್ನ ಮನಸ್ಸಿನ ಮಾತನ್ನು ಅವ್ರ ಹತ್ರ ಹೇಳ್ಕೋಬೇಕು, ಪ್ರಪೋಸ್ ಮಾಡಬೇಕು ಅಂತ. ಇತ್ತ ಕಡೆ ಇವ್ರ ಕತೆ ನಡೀತಾ ಇದ್ರೆ ಆ ಕಡೆ ತಾಂಡವ್ ಹೋಗಿದೆ. ಶ್ರೇಷ್ಠ ಅಂತ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು, ಅಮ್ಮ ಸೈನ್ ಹಾಕಲ್ಲ ಅಂದ್ಬಿಟ್ರು. ಅಮ್ಮ ಹಾಕಲ್ಲ ಆದಮೇಲೆ ಖಂಡಿತ ಅಪ್ಪ ಕೂಡ ಹಾಕೋದಿಲ್ಲ, ಮುಗೀತು ನನ್ನ ಕತೆ, ಜೈಲ್ಗೆ ಹೋಗಿ ಕಂಬಿ ಎಣಿಸ್ತಾ ಇರೋದೆ ಅಂತ ಹೇಳ್ತಾರೆ. ಇಲ್ಲ ಈ ಮನೆ ಕಳ್ಕೊಬೇಕಾಗತ್ತೆ ಅಂದಾಗ ಈ ಕಡೆ ಶ್ರೇಷ್ಠ ಆ ರೀತಿ ಏನೂ ಆಗೋದಿಲ್ಲ, ಇಲ್ಲ ಒಳ್ಳೇದಾಗತ್ತೆ, ನಿನ್ನ ಕೇಸ್ ಅಂತೂ ವಾಪಸ್ ತೊಗೋಬೇಡ ಅಂತ ಶ್ರೇಷ್ಠ ಹೇಳ್ತಾಳೆ. ಆ ರೀತಿ ತೊಗೊಳ್ಳಿಲ್ಲ ಅಂದರೆ ನಾನು ಜೈಲ್ಗೆ ಹೋಗಬೇಕಾಗತ್ತೆ ಅಂತ ತಾಂಡವ್ ಹೇಳ್ತಿದ್ದಾರೆ. ನೀನು ಯಾವುದೇ ರೀತಿ ಜೈಲ್ಗೆ ಹೋಗೋದಿಲ್ಲ, ಖಂಡಿತ ನಾವು ಅಂದ್ಕೊಂಡಾಗೆ ಆಗುತ್ತೆ. ನೋಡು, ನೀನು ಸಾಯೋಕ್ಕೆ ಟ್ರೈ ಮಾಡಿದೆ ಅಂತ ಹೇಳು, ಅದಕ್ಕೆಲ್ಲ ಕಾರಣ ಭಾಗ್ಯ ಮತ್ತು ಕಾಮತ್ ಅವರು ಅಂತ ಹೇಳು, ಆಗ ಎಲ್ಲ ಕೂಡ ಸರಿ ಹೋಗುತ್ತೆ, ಅವರೇ ನಿನ್ನ ಹಾದಿಗೆ ಬರ್ತಾರೆ ಅಂತ ಶ್ರೇಷ್ಠ ಹೇಳಿದಾಗ ಹೌದೌದು, ನಾನು ಸಾಯೋಕ್ಕೆ ಅಂತ ಹೇಳಿ ಏನೋ ಕುಡ್ದೆ ಅಂದ್ಕೊಂಡು ಹಾಸ್ಪಿಟಲ್ಗೆ ಹೋದರೆ ಡಾಕ್ಟರ್ಗೆ ಗೊತ್ತಾಗಲ್ವಾ ಅಂತ ಹೇಳಿ ಊಟ ಮಾಡ್ತಿರ್ತಾರೆ. ತಾಂಡವ್ ಖಂಡಿತ ಗೊತ್ತಾದರೆ ಗೊತ್ತಾಗಲಿ ಬಿಡು, ಖಂಡಿತ ನೀನು ತೊಗೊಂಡಿದ್ಯಾ ಅಂತಲೇ ಬರುತ್ತೆ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಏನು ಮಾತಾಡ್ತಿದೆಯಾ ಶ್ರೇಷ್ಠ ನೀನು ಅಂತ ತಾಂಡವ್ ಕೇಳ್ತಾರೆ. ಹೌದು ತಾಂಡವ್, ನೀನು ತೊಗೊಂಡಿರೋದ್ರಲ್ಲಿ ನಾನೇ ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ತಾಂಡವ್ ತಿಂದಿರೋ ಊಟನೆಲ್ಲ ಉಗ್ಳುತ್ತಾರೆ. ನೀನು ನಿನ್ನ ಮನುಷ್ಯನ ಮೃಗ, ನಾನು ಸಾಯಿಸಬೇಕು ಅಂದ್ಕೊಂಡಿದ್ಯಾ ನೀನು, ಇದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು ಅಂದಾಗ ತಾಂಡವ್, ನಾನು ನಿನ್ನ ಒಳ್ಳೇದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು, ನಾವು ಅಂದ್ಕೊಂಡಾಗಬೇಕು ಅಂದರೆ ಒಳ್ಳೇದಾಗಲೇಬೇಕು, ಈ ಕೆಲಸ ಮಾಡಲೇಬೇಕು, ನೋಡು ಈ ಒಂದು ಪೇಪರ್ಗೆ ಸೈನ್ ಹಾಕಿಬಿಡು, ಇದಕ್ಕೆಲ್ಲ ಕಾರಣ ಕಾಮತ್ ಅಂತ ಬರೆದ್ಬಿಡು, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅದಕ್ಕೆ ಸೈನ್ ಹಾಕಿಸ್ಕೊತಾಳೆ. ಈಗ ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ತಾಂಡವ್ನ ಶ್ರೇಷ್ಠ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಂತ ಕಾರಲ್ಲಿ ಹತ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ. ಇದರ ನಡುವೆ ಗಾಡಿ ಕೆಟ್ಟೋಗುತ್ತೆ. ಈ ಕಡೆ ತಾಂಡವ್ ನಿನ್ನನ್ನು ನಂಬ್ಕೊಂಡಲ್ವ, ಅದಕ್ಕೆ ನನಗೆ ಚಟ್ಟ ಕಟ್ತಿದ್ಯಾ ನೀನು ಅಂತ ಅಂದ್ಕೊಂಡಿದ್ದೆ. ಹೊರಗಡೆ ಬಂದು ವೆಹಿಕಲ್ಸ್ನೆಲ್ಲ ಸ್ಟಾಪ್ ಮಾಡಿಸ್ತಿದ್ದಾರೆ. ಈ ಕಡೆ ಶ್ರೇಷ್ಠ ತಾಂಡವ್ ಕೋಪ ಮಾಡ್ಕೋಬೇಡ ಕಣೋ, ಆಮೇಲೆ ಬೇಗ ಅದು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಅಂತಿದ್ದಾಗೆ ತಾಂಡವ್ ಕೆಮ್ತಿದ್ದಾರೆ. ಇವಳನ್ನು ನಂಬ್ಕೊಂಡು ನಾನು ಏನು ಮಾಡಿದೆ, ಇವತ್ತು ಬೀದಿ ಬಿದ್ದು ಬಿಟ್ನಲ್ಲ ನಾನು ಅಂತ ಭಯ ಪಡ್ತಿದ್ದಾರೆ. ಅಷ್ಟರಲ್ಲಿ ಶ್ರೇಷ್ಠ ಕಾರ ಸ್ಟಾರ್ಟ್ ಆಗುತ್ತೆ. ಬಾ ತಾಂಡವ ಹೋಗೋಣ, ಮೊದಲು ಹಾಸ್ಪಿಟಲ್ಗೆ ಹೋಗಬೇಕು, ನಿನ್ನನ್ನು ಉಳಿಸ್ಕೋಬೇಕು ನಾನು ಅಂತ ಹೇಳಿ ಶ್ರೇಷ್ಠ ತಾಂಡವ್ನ ಕರ್ಕೊಂಡು ಹೋಗ್ತಿದ್ದಾಳೆ. ಇತ್ತ ಕಡೆ ಆದಿ ಭಾಗ್ಯನ ಕರ್ಕೊಂಡು ಬೆಟ್ಟದ ತುದಿಗೆ ಬಂದಿದ್ದಾರೆ. ಬೆಟ್ಟದ ತುದಿಯಲ್ಲಿ ಜೋರಾಗಿ ಕಿಚ್ಚು ಕೂಗ್ತಿದ್ದಾರೆ ಭಾಗ್ಯ. ಈ ಕಡೆ ಯಾವ ಮೀಟಿಂಗು ಇಲ್ಲ, ಏನಿಲ್ಲ, ನಾಳೆ ನಿಮ್ಮ ಬರ್ಡೇ ಇದೆ, ಅದಕ್ಕೋಸ್ಕರ ಸರ್ಪ್ರೈಸ್ ಅಂತ ಆದಿ ಹೇಳ್ತಾರೆ. ನಂತರ ಇಲ್ಲಿ ಆದಿ ಏನೋ ಮಾತಾಡಬೇಕು ಅಂದ್ಕೊಂಡ್ರಲ್ವ, ಏನು ವಿಷಯ ಹೇಳಿ ಅಂದಾಗ ನಿಮ್ಮ ಅಪ್ಪ ನಿಮ್ಮ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವರ ಆಸೆ ಕನಸುಗಳನ್ನ ಕೂಡ ಈಡೇರಿಸಬೇಕಲ್ವ ಅಂತ ಹೇಳಿದಾಗ ಸರಿ ಆಯಿತು, ನಾನು ಮದುವೆ ಆಗ್ತೀನಿ, ಆದರೆ ನಾನು ಮದುವೆ ಆಗಬೇಕು ಅಂದರೆ ಅದು ನೀವು ಮಾತ್ರ ಇದ್ರೇ, ಅಂದರೆ ನೀವು ಮಾತ್ರ ಹಸುಮಣೆ ಮೇಲಿದ್ದರೆ ಮಾತ್ರ ನಾನು ಮದುವೆ ಆಗ್ತೀನಿ, ಅಂದರೆ ನಿಮ್ಮ ಕುತ್ತಿಗೆಗೆ ಮಾತ್ರ ನಾನು ತಾಳಿ ಕಟ್ತೀನಿ ಅಂತ ಹೇಳಿದ ತಕ್ಷಣ ಭಾಗ್ಯ ಶಾಕ್ ಆಗ್ತಿದ್ದಾರೆ. ಇತ್ತ ಕಡೆ ಭಾಗ್ಯ ಶಾಕ್ ಆಗಿದೆ. ಈ ಕಡೆ ಆದಿ ಪ್ರಪೋಸನ್ನು ಒಪ್ಕೋತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅತ್ತ ಕಡೆ ತಾಂಡವ್ನ ಕರ್ಕೊಂಡು ಶ್ರೇಷ್ಠ ಹಾಸ್ಪಿಟಲ್ಗೆ ಹೋಗಿದ್ದಾಳೆ. ಎಡವಟ್ಟನ್ನೇ ಮಾಡ್ಕೊಂಡ್ಲ ಶ್ರೇಷ್ಠ ಅಂತ ಅನ್ನಿಸ್ತದೆ, ಬಿಕಾಸ್ ತಾಂಡವ್ ಪರಿಸ್ಥಿತಿ ಸೀರಿಯಸ್ ಆಗಿದೆ. ಹಾಗಿದ್ರೆ ಇಲ್ಲಿ ಈ ಒಂದು ಪ್ರಪೋಸ್ ವಿಷಯ ಭಾಗ್ಯಗೆ ಗೊತ್ತಾಗ್ತಿದ್ದಾಗೆ ಅಟ್ ಎ ಟೈಮ್ ತಾಂಡವ್ ಹಾಸ್ಪಿಟಲೈಸ್ ಆಗಿದ್ದಾರೆ ಅನ್ನೋ ವಿಷಯನೂ ಕೂಡ ಭಾಗ್ಯಗೆ ಗೊತ್ತಾಗಿದೆ. ಇಲ್ಲಿ ತನ್ನ ಗಂಡನನ್ನು ಅರೆಸಿ ಹಾಸ್ಪಿಟಲ್ಗೆ ಬಂದೇ ಬಿಡ್ತಾಳೆ. ಇದಕ್ಕೆಲ್ಲ ಕಾರಣ ಆದ ಶ್ರೇಷ್ಠಗೆ ಸರಿಯಾಗಿ ಹಿಗ್ಗಾಮುಗ್ಗ ಬಾರಿಸಿದ್ದೆ ತರಟೆ ತಗೋತಾರ ಕಾದ್ ನೋಡ್ಬೇಕು.